ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಶಾಂತರಾಜು. ಈ ವಿಡಿಯೋದಲ್ಲಿ ನಾನು 2024ನೇ ಇಸ್ವಿಯ ಜೂನ್ ತಿಂಗಳಲ್ಲಿ 12 ರಾಶಿಗಳ ಫಲ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಅಂದರೆ ಜೂನ್ 1ನೇ ತಾರೀಕಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇರ್ತದೆ. ಸ್ವಜನ ವಿರೋಧ, ಅನಾವಶ್ಯಕವಾದಂಥ ಖರ್ಚು, ಆಮೇಲೆ ಅಹಿತಕರವಾದಂಥ ಘಟನೆಗಳು ನಡೆಯುವಂಥ ಚಾನ್ಸಸ್ ಇದೆ. ಮಾಸದ ಮಧ್ಯದಲ್ಲಿ ಸ್ವಲ್ಪ ಅನುಕೂಲ ಆಗುವಂಥ ಅವಕಾಶ ಇದೆ. ನೌಕರಿಯೊಳಗೆ ನೀವೇನಾದ್ರು ನೌಕರಿ ಮಾಡ್ತಾಯಿದ್ರೆ ನೌಕರಿಯಲ್ಲಿ ಪ್ರಗತಿ ಆಗುವಂಥದ್ದು, ಅಥವಾ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಈಗಾಗಲೇ ಪ್ರಾರಂಭ ಮಾಡಿ ಅದು ನಿಂತು ಹೋಗಿದರೆ ಅದರಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಆಗ್ತದೆ. ಆಮೇಲೆ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಒಂದು ಪ್ರವಾಸವನ್ನು ಮಾಡುವಂಥ ಒಂದು ಅವಕಾಶ ಇದೆ. ಹಾಗೆ ಕೌಟುಂಬಿಕವಾದಂಥ ವಿರಸವೂ ಸಹ ಇದೆ. ಅಂದರೆ ಮನೆಯಲ್ಲಿ ಎಲ್ಲರೊಂದಿಗೂ ಸ್ವಲ್ಪ ಜಗಳ ಆಗುವಂಥದ್ದು, ಗೊತ್ತಾಯ್ತಾ, ಮನಸ್ತಾಪಗಳಾಗುವಂಥದ್ದು ಇದೆ. ಆಮೇಲೆ ಅನಾವಶ್ಯಕವಾಗಿ ಓಡಾಟ ಆಗುವಂಥದ್ದು ಅವಕಾಶಗಳು ಸಹ ಜಾಸ್ತಿ ಇದೆ. ಇಲ್ಲಿ ಕೌಟುಂಬಿಕ ವಿರಸ ಅಂತ ಅಂದ್ಕೊಳ್ಳೆ ಸ್ವಜನ ವಿರೋಧ ಅಂತಲೂ ನೀವು ಅನ್ಕೋಬೋದು, ಅಥವಾ ಸ್ವಜನರೇ ನಮಗೆ ಶತ್ರುಗಳಾಗುವಂಥದ್ದು ಇದೆ. ಆಮೇಲೆ ಏನಾದರೂ ಕಳ್ಕೊಳ್ತಕ್ಕಂಥ ಒಂದು ಭೀತಿ ಈ ತಿಂಗಳಲ್ಲಿ, ಗೊತ್ತಾಯ್ತು, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಅಥವಾ ಎಲ್ಲೋ ಇಟ್ಬಿಟ್ಟಿರ್ತೀರ, ಅದನ್ನು ಬೇರೆ ಇನ್ಯಾರೋ ತೊಗೊಂಡೋಗಿರೋದು, ಅಥವಾ ಉದ್ದೇಶಪೂರ್ವಕವಾಗಿ ನಿಮ್ಮ ವಸ್ತುವನ್ನು ಕಳುವು ಮಾಡ್ತಕ್ಕಂಥದ್ದು, ಇದೆಲ್ಲ ಆಗ್ತಕ್ಕಂಥದ್ದಿದೆ. ಆಮೇಲೆ ಅನಾರೋಗ್ಯನೂ ಸ್ವಲ್ಪ ಅಲ್ಲಿ ಮೇಲಿನ ಮೇಲೆ ಆಗಬಹುದು. ಇನ್ನೊಂದೇನಪ್ಪ ಅಂತಂದರೆ ಮಾನಸಿಕವಾಗಿ ಸ್ವಲ್ಪ ನೀವು ಹಿಂಸೆಯನ್ನು ಅನುಭವಿಸ್ಬೇಕಾಗ್ತದೆ. ಗೊತ್ತಾಯ್ತಾ, ನೌಕರಿನಲ್ಲಿ ತೊಂದರೆ ಇದ್ದೇ ಇರ್ತದೆ. ಪ್ರಗತಿ ಇದ್ದಿದ್ದು ಸ್ವಲ್ಪ ಮಾಸದ ಮಧ್ಯಕ್ಕೆ ಬಂದಾಗ ನೌಕರಿನಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು. ಆಮೇಲೆ ನಿಮಗೆ ಎಲ್ಲೋ ಒಂದು ಕಡೆ ಧಾರ್ಮಿಕ ವಿಚಾರಗಳ ಬಗ್ಗೆ ಇದ್ದಕ್ಕಿದ್ದಾಗೆ ಒಲವು ಮೂಡ್ತಕ್ಕಂಥದ್ದು, ಆ ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಗೊತ್ತಾಯ್ತಾ, ಇದ್ದಕ್ಕಿದ್ದಾಗೆ ದೇವರಲ್ಲಿ ಭಕ್ತಿ ಉಂಟಾಗ್ತಕ್ಕಂಥದ್ದು, ಅಥವಾ ಪೂಜಾ ಪುರಸ್ಕಾರಗಳನ್ನು ಮಾಡುವಂಥದ್ದು, ಅಥವಾ ಯಾವುದಾದ್ರೂ ದೇವತೆಗಳ ಒಂದು ಹರಕೆ ಏನಾದರೂ ಇತ್ತು ಅಂತಂದರೆ ಅವುಗಳನ್ನು ತೀರಿಸುವಂಥದ್ದು, ಇವೆಲ್ಲ ಆಗೋಗ್ಬೋದು. ಜೊತೆಗೆ ಸ್ವಲ್ಪ ಸ್ಥಳಾಂತರನೂ ಆಗ್ಬೋದು. ಯಾಕೋ ಈ ಜಾಗ ಸರಿ ಬರ್ತಾ ಇಲ್ಲಪ್ಪ, ಬೇಡ, ಯಾಕೋ ನಮ್ಮ ಗ್ರಾಚಾರ ಸರಿ ಇಲ್ಲ ಅಂತ ಹೇಳ್ಕೊಂಡು ನೀವು ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಆಗ್ಬೋದು. ಗೊತ್ತಾಯ್ತಾ, ತಿಂಗಳ ಕೊನೆಗೆ ಬಂದಾಗ ಏನಾಗ್ತಪ್ಪ ಅಂತಂದರೆ ಸ್ವಲ್ಪ ಶ್ರೀಮಂತರ ಒಂದು ಸ್ನೇಹ ನಿಮಗೆ ಲಭ್ಯವಾಗ್ತದೆ. ಆಗ ಸ್ವಲ್ಪ ಆರೋಗ್ಯನೂ ಸಹ ಸುಧಾರಣೆ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಹೊಂದುತ್ತೀರಾ. ಸ್ವಲ್ಪ ಹಣದ ವ್ಯವಸ್ಥೆ ನಿಮಗೆ ಸ್ವಲ್ಪ ಅನುಕೂಲಕರವಾಗಿ ಆಗ್ಬೋದು, ದ್ರವ್ಯಲ ಆಗ್ಬೋದು. ಆಮೇಲೆ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವವೂ ಸಹ ಈ ಮಾಸಾಂತ್ಯದಲ್ಲಿ ಸಿಗ್ಬೋದು. ಜೊತೆಗೆ ವಾದ ವಿವಾದಗಳಲ್ಲಿಯೂ ಸಹ ನೀವು ಜಯವನ್ನು ಪಡಿಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ರಾಜಕೀಯವಾಗಿ ಆಗಲಿ ಅಥವಾ ಸಾಮಾಜಿಕವಾಗಲಿ ಏನು ಸಮಾಜ ಸೇವೆ ಮಾಡುವಂಥ ಕಾರ್ಯಕರ್ತರಿದ್ದಾರೆ ಅಂತ ಅವರಿಗೆ ಸ್ವಲ್ಪ ಹಾನಿ ಆಗ್ಬೋದು. ಅಂದರೆ ಸ್ವಲ್ಪ ತೊಂದರೆ, ಆರ್ಥಿಕ ಮುಗ್ಗಟ್ಟಾಗಲಿ, ಅಥವಾ ಜನ ಅವರಿಗೆ ಗೌರವ ಕೊಡದೇ ಇರುವಂಥದ್ದಾಗಲಿ, ಅಥವಾ ಅವರ ಮಾತುಗಳಿಗೆ ಕಿವಿಗೊಡದೇ ಇರುವಂಥದ್ದಾಗಲಿ, ಇಂಥದ್ದೆಲ್ಲ ಆಗ್ಬೋದು. ಆಮೇಲೆ ಇದ್ದಕ್ಕಿದ್ದಾಗೆ ನಿಮ್ಮ ಈ ಮಾಸಾಂತ್ಯದಲ್ಲಿ ನಿಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚಾಗ್ಬೋದು. ಹಾಗೆ ನಿಮಗೆ ನಿಮ್ಮ ಸಂತಾನದಲ್ಲಿ ಮಕ್ಕಳು ಮರಿಗಳಿದ್ದರೆ ಅವರ ಒಂದು ಆರೋಗ್ಯದಲ್ಲಿ ಚೆನ್ನಾಗಿ ಪ್ರಗತಿ ಆಗ್ತಕ್ಕಂಥದ್ದು. ಆಮೇಲೆ ಅಮೂಲ್ಯವಾದಂಥ ಒಂದು ಒಡವೆ ವಸ್ತ್ರಗಳು ನಿಮಗೆ ಪ್ರಾಪ್ತವಾಗ್ತಕ್ಕಂಥದ್ದು. ಇದ್ದಕ್ಕಿದ್ದ ಹಾಗೆ ನಿಮಗೆ ವ್ಯಾಪಾರ ಮಾಡುವಂಥವ್ರು ಏನಾದರೂ ಆಗಿದ್ದರೆ ವ್ಯಾಪಾರದಲ್ಲಿ ಪ್ರಗತಿ, ಸ್ವಲ್ಪ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ಸೊ ಹೀಗೆ ಈ ವಿಶೇಷವಾಗಿ ಲಾಭ ಮತ್ತು ಬಂಧು ಭಗಿನಿಯರಿಂದ ಸೌಖ್ಯ, ಗೊತ್ತಾಯ್ತಾ, ನಿಮಗೇನಾದರೂ ಬಂಧುಗಳಿತ್ತು ಅಂತಂದರೆ ಸ್ವಜನ ವಿರೋಧಿ ಆಗಿರ್ತಕ್ಕಂಥವರು ಮತ್ತೆ ನಿಮಗಿಲ್ಲಿ ಮಿತ್ರರಾಗ್ಬೋದು, ಮತ್ತು ಅವರ ಒಂದು ಸೌಖ್ಯ ಇದಾಗ್ಬೋದು ನಿಮಗೆ, ಗೊತ್ತಾಯ್ತಾ. ನಿಮಗೆ ಈ ಮಾಸಾಂತ್ಯದಲ್ಲಿ ಸ್ವಲ್ಪ ಮಿತ್ರರ ಸಹಕಾರನೂ ನಿಮಗೆ ಸಿಗುವಂಥ ಅವಕಾಶ ಇದೆ. ಆಮೇಲೆ ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಧನಧಾನ್ಯ ಸಮೃದ್ಧಿಯನ್ನು ಪಡಿತಕ್ಕಂಥದ್ದು, ವಾಹನ ಸೌಖ್ಯವನ್ನು ಪಡಿತಕ್ಕಂಥದ್ದು ಈ ಮಾಸದಲ್ಲಿ. ಒಂದು ರೀತಿಯಲ್ಲಿ ಮಾಸಾಂತ್ಯದಲ್ಲಿ ನಿಮಗೆ ಇದೊಂದು ವೈಭವ ಕಾಲ ಅಂತಲೇ ಹೇಳ್ಬೋದು. ಅನೇಕ ಪದಾರ್ಥಗಳನ್ನು ನೀವು ಕೊಂಡ್ಕೊಳ್ಳುವಂಥ ಅವಕಾಶ ಈ ತಿಂಗಳಲ್ಲಿ ಇದೆ, ಗೊತ್ತಾಯ್ತಾ. ಆಮೇಲೆ ಮನೆಯ ಒಡತಿ ಅಥವಾ ಸ್ತ್ರೀ ಸೌಖ್ಯ, ನಿಮ್ಮ ಸ್ತ್ರೀಯರೇನಿದ್ದಾರೆ ಅವರ ಒಂದು ಸೌಖ್ಯವೂ ಸಹ
ಸ್ವಲ್ಪ ವೃದ್ಧಿ ಆಗ್ಬೋದು. ಕೌಟುಂಬಿಕ ವಿರಸ ಇದ್ದಂಥದ್ದು ಕೊನೆಯಲ್ಲಿ ಕೌಟುಂಬಿಕ ಸೌಖ್ಯ ಉಂಟಾಗಿ ಸ್ವಲ್ಪ ಧನಲಾಭವನ್ನು ಸಹ ನಿಮಗೆ ಆಗ್ತದೆ. ಇದು ಈ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಗ್ತಕ್ಕಂಥ ಒಂದು ಗ್ರಹಚಾರದ ಫಲಗಳು. ವೃಷಭ ರಾಶಿಯವರ ಜೂನ್ 24ರ ಒಂದು ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರಾರಂಭದಲ್ಲಿ ನಿಮಗೆ ಪರಾಕ್ರಮ ಕಾರ್ಯಕ್ರಮಗಳಲ್ಲಿ ನಿಮಗೆ ಒಲವನ್ನು ಮೂಡ್ತಕ್ಕಂಥದ್ದು, ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತಕ್ಕಂಥದ್ದು, ಮಾನ ಸಮ್ಮಾನಗಳನ್ನು ಪಡ್ಕೊಳ್ತಕ್ಕಂಥದ್ದು, ದ್ರವ್ಯ ಲಾಭವಾಗ್ತಕ್ಕಂಥದ್ದು. ಮತ್ತು ಇಲ್ಲಿ ಸ್ವಲ್ಪ ನಿಮಗೆ ಶತ್ರುಗಳೇನಾದರೂ ಇತ್ತು ಅಂತಂದರೆ ಅವರು ಶತ್ರುನಾಶವನ್ನು ಹೊಂದತಕ್ಕಂಥದ್ದು. ಮತ್ತು ಸ್ವಲ್ಪ ಪಿತ್ತ ಅಧಿಕವಾಗ್ತಕ್ಕಂಥದ್ದು. ಈ ತಿಂಗಳಲ್ಲಿ ಪಿತ್ತ ಅಧಿಕವಾಗಿ ಸ್ವಲ್ಪ ಉಷ್ಣ ವಿಕಾರನೂ ಸಹ ನಿಮ್ಮನ್ನು ಕಾಡಿಸ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ತುಂಬ ಅವಿಶ್ರಾಂತವಾಗಿ ಕೆಲಸ ಮಾಡ್ತಕ್ಕಂಥ, ಬಿಡುವಿಲ್ಲದಂತೆ ಕೆಲಸ ಮಾಡ್ತಕ್ಕಂಥದ್ದು. ಕೆಲವೊಂದು ಸಮಯ ನಿಮಗೆ ಬುದ್ಧಿ ಆಗುವಂಥದ್ದು, ಭ್ರಮೆ ಆಗ್ತಕ್ಕಂಥದ್ದು, ಒಂಥರ ಡಿಪ್ರೆಷನ್ಗೆ ಹೋಗುವಂಥದ್ದಾಗಲಿ. ಆಮೇಲೆ ಕಣ್ಣುಗಳಿಗೆ ಸ್ವಲ್ಪ ಏನೋ ಸ್ಟ್ರೈನ್ ಆಗ್ತಾ ಇದೆ, ಯಾಕೋ ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂಥದ್ದು, ಇವೆಲ್ಲ ನಡೆಯುವಂಥದ್ದಾಗ್ತದೆ. ಕೆಲವು ಕಾರ್ಯದಲ್ಲಿ ನಿಮಗೆ ಯಶಸ್ಸನ್ನು ಸಹ ನೀವು ಪಡ್ಕೊಳ್ತೀರಾ. ಮತ್ತು ಹೆಚ್ಚು ಮಾತುಗಾರಿಕೆಯಿಂದ ನಿಮ್ಮ ಮಾತುಗಾರಿಕೆಯ ಒಂದು ಪ್ರಭಾವವನ್ನು ಜನಗಳ ಮೇಲೆ ಬೀರುವಂಥದ್ದು, ಗೊತ್ತಾಯ್ತಾ. ಆಮೇಲೆ ಸ್ವಲ್ಪ ದ್ರವ್ಯ ಲಾಭ ಆಗೋದ್ರಿಂದ ಧನ ಶೇಖರಣೆ ಮಾಡ್ತಕ್ಕಂಥದ್ದು, ಧನ ಸಂಗ್ರಹ ಮಾಡ್ತಕ್ಕಂಥದ್ದು ಸಹ ನಿಮಗೆ ಇದೆ. ನಿಮಗೆ ಸ್ವಜನ ಪ್ರೇಮಿಗಳಿದ್ದಾರೆ, ನಿಮ್ಮ ಜನಗಳು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ, ಗೊತ್ತಾಯ್ತಾ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು, ಮಿತ್ರರ ಸಹಕಾರ ನಿಮಗೆ ಸಿಗ್ತಕ್ಕಂಥದ್ದು. ಆಮೇಲೆ ಕಲಾ ಕೌಶಲ್ಯದಲ್ಲಿ ನೀವು ಪ್ರಗತಿಯನ್ನು ಪಡಿತಕ್ಕಂಥದ್ದು. ನೀವೇನಾದರೂ ಕಲಾವಿದರಾಗಿದ್ದರೆ ಅಥವಾ ನೀವೇನಾದರೂ ಕಸೂತಿ ಕೌಶಲ್ಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಕುಶಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಏನಾದ್ರು ಆಗಿದ್ದರೆ ಅಂತ ಅವರಿಗೆ ಒಳ್ಳೆಯ ಪ್ರಗತಿ ಈ ತಿಂಗಳಲ್ಲಿದೆ. ಮತ್ತು ಮೆಚ್ಚುಗೆನೂ ಸಹ ನಿಮಗೆ ಸಿಗುವಂಥದ್ದು ಇದೆ, ಗೊತ್ತಾಯ್ತಾ. ಹಾಗೆ ಕೌಟುಂಬಿಕ ಸೌಖ್ಯ ಚೆನ್ನಾಗಿದೆ, ಉದ್ಯೋಗದಲ್ಲಿ ಪ್ರಗತಿ, ನೂತನ ವಸ್ತ್ರ ಒಡವೆಗಳನ್ನು ಪಡ್ಕೊಳ್ತಕ್ಕಂಥದ್ದು, ವಾಹನ ಸೌಖ್ಯವನ್ನು, ವಿಶೇಷವಾಗಿ ವಾಹನ ಸೌಖ್ಯವನ್ನು ಹೊಂದುವಂಥದ್ದು. ಆಮೇಲೆ ಈ ತಿಂಗಳ ಮಧ್ಯಭಾಗದಲ್ಲಿ ಬಂದಾಗ ಆಕಸ್ಮಿಕವಾಗಿ ನಿಮಗೆ ಖರ್ಚಿನ ಪ್ರಸಂಗ ಬಂದುಬಿಡ್ತದೆ. ಈ ತಿಂಗಳ ಮಧ್ಯಭಾಗಕ್ಕೆ ಬಂದಾಗ ಆಕಸ್ಮಿಕವಾದಂಥ ಒಂದು ಖರ್ಚಿನ ಪ್ರಸಂಗ, ಜೊತೆಗೆ ಸ್ವಲ್ಪ ತಾಮಸ ಗುಣನೂ ಸಹ ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು. ಜೊತೆಗೆ ಪ್ರಾಪಂಚಿಕ ಸೌಖ್ಯ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ಪ್ರಾಪಂಚಿಕ ಸೌಖ್ಯಕ್ಕೆ ಸ್ವಲ್ಪ ವಿಘ್ನ ಉಂಟಾಗ್ತಕ್ಕಂಥದ್ದು, ಗೊತ್ತಾಯ್ತಾ. ಮತ್ತು ಇಲ್ಲಿ ಶತ್ರುನಾಶ ಅಂತೂ ಇದ್ದೇ ಇದೆ ನಿಮಗೆ. ಆಮೇಲೆ ಯಾವುದೋ ಒಂದು ಕೆಲಸ ನಿಮಗೆ ನಿಂತೋಗಿರ್ತಕ್ಕಂಥ ಕೆಲಸದಲ್ಲಿ ಮತ್ತೆ ತಿರ್ಗಾ ನೀವು ಪ್ರಾರಂಭ ಮಾಡ್ತಕ್ಕಂಥದ್ದು. ಆಮೇಲೆ ಜೊತೆಗೆ ಜನಗಳ ಒಂದು ಅನುಕೂಲತೆ ನಿಮಗೆ ಸಿಗ್ತಕ್ಕಂಥದ್ದು. ತೀರ್ಥಯಾತ್ರೆ ಮಾಡುವಂಥ ಯೋಗ ಈ ತಿಂಗಳಲ್ಲಿ ನಿಮಗೆ ಸಿಗ್ತದೆ, ಗೊತ್ತಾಯ್ತಾ. ಮಾಸಾಂತ್ಯದಲ್ಲಿ ಬಂದಾಗ ನಿಮ್ಮ ಸ್ವಜನ ಪ್ರೇಮ ಏನಿರ್ತದೆ ಆ ಸ್ವಜನರು ನಿಮಗೆ ಶತ್ರುಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಿಮಗೂ ಸಹ ಅನಾರೋಗ್ಯದ ಒಂದು ಭೀತಿ ಇದೆ, ಗೊತ್ತಾಯ್ತಾ. ತಿಂಗಳ ಕೊನೆಯಲ್ಲಿ ಬರ್ತಾ ಇದ್ದಾಗೆ ನಿಮಗೆ ಸಮಾಜದಿಂದ ಒಂದು ಪ್ರತಿಕೂಲ ವಾತಾವರಣ ಉಂಟಾಗ್ತಕ್ಕಂಥದ್ದು, ಗೊತ್ತಾಯ್ತಾ. ಧಾರ್ಮಿಕ ವಿಷಯದಲ್ಲಿ ನೀವು ಆಸಕ್ತಿಯಾಗಿದ್ದರೂ ಸಹ ದೂರದ ಪ್ರಯಾಣವನ್ನು ಮಾಡಬೇಕಾಗ್ತದೆ. ಕೆಲವು ಸಮಯ ನೌಕರಿಯಲ್ಲಿ ಬದಲಾವಣೆ, ಈ ಕೆಲಸ ಬಿಟ್ಟು ಇನ್ನೊಂದು ಕಡೆ ಸೇರುವಂಥದ್ದು ಆಗ್ಬೋದು. ಆಮೇಲೆ ಏನೋ ಒಂದು ರೀತಿಯಾದಂಥ ಒಂದು ಚಿಂತೆ ಮನಸ್ಸಿಗೆ, ಒಂಥರ ಆತುರ, ಗೊಂದಲ, ಸಿಕ್ಕಾಪಟ್ಟೆ ಓಡಾಟ, ಗೊತ್ತಾಯ್ತಾ. ಇವೆಲ್ಲವೂ ಇದ್ದಾಗಿಯೂ ಸಹ ನಿಮಗೆ ಈ ಮಧ್ಯದಲ್ಲಿ ಶ್ರೀಮಂತರ ಒಂದು ಸ್ನೇಹ ಸಿಗ್ಬೋದು. ಸಿಕ್ಕಿದ್ರೂ ಸಹ ಕೆಲವೊಂದು ಅಪಜಯಗಳು ನಿಮಗೆ ಎದುರಾಗುವಂಥದ್ದಿದೆ. ಶತ್ರು ಭಯ ನಿಮ್ಮನ್ನು ಕಾಡಿಸುತ್ತೆ. ಆಮೇಲೆ ಕಲಹಗಳಾಗ್ತಕ್ಕಂಥದ್ದು, ಮಧ್ಯದಲ್ಲಿ ಮನಸ್ತಾಪಗಳು ಆಗ್ತಕ್ಕಂಥದ್ದು, ಇವೆಲ್ಲವೂ ಸಹ ನಡೀತದೆ. ಇದು ವೃಷಭ ರಾಶಿಯವರ 2024ನೇ ಜೂನ್ ತಿಂಗಳ ಫಲ. ಮಿಥುನ ರಾಶಿಯವರ ಒಂದು ರಾಶಿ ಫಲ ಹೇಗಿರ್ತದೆ, ಮಾಸ ಭವಿಷ್ಯ, ಈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನಿಮಗೆ ಪ್ರಾರಂಭದಲ್ಲೇ ಒಂದು ರೀತಿಯ ದ್ರವ್ಯ ಚಿಂತೆ, ದುಡ್ಡು ಕಾಸಿನ ಒಂದು ಅಡಚಣೆ, ದ್ರವ್ಯ ಚಿಂತೆ, ಗೊತ್ತಾಯ್ತಾ. ಆಮೇಲೆ ಕಲಹ, ಮನೆಯೊಳಗಡೆ ಆಗಲಿ ಹೊರಗಡೆ ಆಗಲಿ ಜನಗಳ ಜೊತೆ ಏನೋ ಒಂದು ರೀತಿಯ ಒಂದು ಕಿತಾಪತಿನೋ ಏನೋ ಒಂದು ಜಗಳನೋ ತಗೊಳ್ಳೋದು, ಮನಸ್ತಾಪಗಳು ಮಾಡ್ಕೊಳ್ತಕ್ಕಂಥದ್ದಿದೆ. ಮತ್ತು ಶಾರೀರಿಕವಾಗಿ ಅಸ್ವಸ್ಥತೆಯನ್ನು ಹೊಂದುವಂಥದ್ದು, ಅನಾರೋಗ್ಯದ ಒಂದು ಭೀತಿ ಇದೆ. ಕಾರಣ ನೀವು ಅವಿಶ್ರಾಂತವಾಗಿ ಕೆಲಸ ಮಾಡ್ತಿರ್ತೀರ, ಹಾಗಾಗಿ ಇದು ಬರ್ತಕ್ಕಂಥದ್ದು. ಆಮೇಲೆ ಕಣ್ಣಿನ ನೋವು ಉಂಟಾಗ್ತಕ್ಕಂಥದ್ದು,
ಗೊತ್ತಾಯ್ತಾ. ಒಂದು ಸಣ್ಣ ಪುಟ್ಟ ಪ್ರವಾಸಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಆಗ್ತಕ್ಕಂಥದ್ದಿದೆ. ಆಮೇಲೆ ಅಧಿಕವಾದಂಥ ಖರ್ಚಿನ ಪ್ರಸಂಗನೂ ಸಹ ಈ ಸಮಯದಲ್ಲಿ ಬರ್ತಕ್ಕಂಥದ್ದು. ಹೀಗೆ ಇದ್ರ ಜೊತೆಯಲ್ಲಿ ನಿಮಗೆ ಸ್ತ್ರೀ ಪೀಡೆ ಅಂತ ಹೇಳಿದ್ರೆ ಸ್ತ್ರೀಯರಿಂದ ನಿಮಗೇನಾದರೂ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ಕೌಟುಂಬಿಕದಲ್ಲಿ ಸ್ವಲ್ಪ ವಿರಸನೂ ಸಹ ಉಂಟಾಗ್ಬೋದು, ಗೊತ್ತಾಯ್ತಾ. ಹಾಗೆ ನೌಕರಿನಲ್ಲಿ ತೊಂದರೆ, ಸ್ಥಳಾಂತರವಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ, ಅನಾವಶ್ಯಕವಾದಂಥ ಓಡಾಟದ ಆಗ್ತಕ್ಕಂಥದ್ದು. ಕೊನೆಯಲ್ಲಿ ಏನು ನೌಕರಿನಲ್ಲಿ ಕೆಲಸದಲ್ಲಿ ಪ್ರಗತಿ ಇತ್ತೋ ಅದು ಹಾಗೆ ಮುಂದುವರಿತಾ ಇರ್ತದೆ, ಆದರೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಆಮೇಲೆ ಆರ್ಥಿಕವಾಗಿ ಸ್ವಲ್ಪ ಹೆಚ್ಚಳ ಆಗ್ಬೋದು ನಿಮ್ಮಲ್ಲಿ. ಆಗಿದ್ದಾಗ್ಯೂ ಸಹ ನಿಮಗೆ ಮಂಗಳ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸತ್ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಭಾಗ್ಯೋದಯ ಮಾಡ್ತಕ್ಕಂಥ ಅವಕಾಶ ಈ ತಿಂಗಳ ಮಧ್ಯದಲ್ಲಿ ಇದೆ ನಿಮಗೆ. ಇಲ್ಲಿ ನಿಮಗೆ ಸ್ವಲ್ಪ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೋದು. ಜೊತೆಗೆ ನಿಮಗೆ ಮಿತ್ರ ಪ್ರೇಮ ಮತ್ತು ಮಿತ್ರ ಲಾಭ ಆಗ್ತಕ್ಕಂಥದ್ದಿದೆ. ಆಮೇಲೆ ಆದರೂ ಸಹ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಅನೈತಿಕ ಸಂಗತಿಗಳು ನಡೀತಕ್ಕಂಥದ್ದು, ವಾದ ವಿವಾದಗಳು ನಡೀತಕ್ಕಂಥದ್ದು ಮತ್ತು ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು, ಮಾನಸಿಕ ವಿಕಾರವಾಗ್ತಕ್ಕಂಥದ್ದು ಅಥವಾ ಮಾನಸಿಕವಾಗಿ ನಿಮಗೆ ಡಿಪ್ರೆಷನ್ಗೆ ಹೋಗುವಂಥದ್ದು. ಆಮೇಲೆ ಇದ್ರಾಗೂ ಸಹ ನಿಮಗೆ ಸ್ವಲ್ಪ ಪ್ರಗತಿ ನೌಕರಿಯೊಳಗೆ ಇದ್ದೇ ಇರ್ತದೆ. ಆಮೇಲೆ ಕೊನೆಗೆ ಬರ್ತಾ ಸ್ವಲ್ಪ ಆಕಸ್ಮಿಕವಾಗಿ ನಿಮಗೆ ಧನಲಾಭ ಆಗುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ಯಾರಿಗಾದರೂ ಮದುವೆ ಆಗುವಂಥವರಿದ್ದರೆ ಅವರಿಗೆ ವಿವಾಹ ಯೋಗನೂ ಸಹ ಈ ತಿಂಗಳಲ್ಲಿದೆ. ಆಮೇಲೆ ವಿದ್ಯೆ, ಒಳ್ಳೆಯ ಒಂದು ಹೈಯರ್ ಎಜುಕೇಷನನ್ನು ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರಿಗೆ ವಿದ್ಯೆಯೊಳಗೆ ಯಶಸ್ಸನ್ನು ಸಿಗುವಂಥ ಒಂದು ಅವಕಾಶ ಇದೆ. ಅನುಕೂಲತೆಗಳು ಚೆನ್ನಾಗಿದೆ. ವಾದ ವಿವಾದಗಳಲ್ಲಿ ಗೆಲುವು ಆಗ್ತಕ್ಕಂಥ ಒಂದು ಅವಕಾಶ ಇದೆ, ಗೊತ್ತಾಯ್ತಾ. ಮಧ್ಯದಲ್ಲಿ ಜನಾನುಕೂಲತೆ, ಕೆಲವು ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ಎಲ್ಲ ನಡೀತದೆ. ಹಾಗಾದರೂ ಸಹ ಏನೋ ಒಂದು ಸಂಕಟ, ಅನೇಕ ಥರವಾದಂಥ ಒಂದು ಸಂಕಟಗಳು ನಿಮಗೆ ಎದುರಾಗ್ತಾನೇ ಇರ್ತದೆ. ಸೊ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ದ್ರವ್ಯಹಾನಿ ಅಥವಾ ಧನಹಾನಿ ಆಗ್ತಕ್ಕಂಥದ್ದು ಆಗ್ಬೋದು. ಸ್ಥಳ ಬದಲಾವಣೆ ಆಗ್ತಕ್ಕಂಥ ಅವಕಾಶ ಇದೆ. ತಿಂಗಳು ಕೊನೆಗೆ ಬರ್ತಿದ್ದಂಗೆ ಸಹಕಾರ ಜಾಸ್ತಿ ಆಗ್ತದೆ, ಸಮಾಜದಿಂದ ಗೌರವ ಆಗ್ತದೆ. ಆಮೇಲೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಆಗ್ತಕ್ಕಂಥದ್ದು ತಿಂಗಳ ಕೊನೆಯಲ್ಲಿ. ಅಮೂಲ್ಯ ವಸ್ತುಗಳ ಒಂದು ಲಾಭ ಆಗ್ತಕ್ಕಂಥದ್ದು, ಶತ್ರುವಯ ಇದು ಎಲ್ಲ ಇರ್ತದೆ. ಇದರಲ್ಲೂ ಸಹ ಮಧ್ಯದಲ್ಲಿ ದ್ರವ್ಯ ಚಿಂತನೆ ಇದ್ದೇ ಇರ್ತದೆ. ಶಾರೀರಿಕ ಪೀಡೆ ಅಂತಂದರೆ ಏನೋ ಒಂದು ರೀತಿ ಎಲ್ಲೋ ಒಂದು ಕೈ ಉಳುತ್ತೋ, ಕಾಲು ಉಳುತ್ತೋ, ಏನೋ ಒಂದು ಸೊಂಟ ನೋವು, ತಲೆನೋವು, ಈ ಥರ ಏನಾದರೂ ಒಂದು ನೋವುಗಳಿಂದ ನಿಮಗೆ ಶಾರೀರಿಕ ಪೀಡೆ ಉಂಟಾಗ್ಬೋದು. ಆಮೇಲೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ನಿಮ್ಮಲ್ಲಿ ಸ್ಥಿರತೆ ಅನ್ನೋದು ಇರೋದಿಲ್ಲ. ಜೊತೆಗೆ ಉಷ್ಣಾಮದ್ಕು ವಿಕಾರ, ಪಿತ್ತ ಆಧಿಕ್ಯವಾಗ್ತಕ್ಕಂಥದ್ದು ಮತ್ತು ದ್ರವ್ಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಸಹ ತಿಂಗಳ ಕೊನೆಯಲ್ಲಿ ನಡೆಯುವಂಥ ಅವಕಾಶ ಇದೆ. ಇಲ್ಲಿಗೆ ಜೂನ್ 24 ಜೂನಿನ ಮಿಥುನ ರಾಶಿಯ ಒಂದು ಮಾಸ ಫಲವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ 24ನೇ ಇಸ್ವಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಕರ್ಕಾಟಕ ರಾಶಿಯವರಿಗೆ. 24ರ ಇಸ್ವಿಯ ಜೂನ್ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ಈ ತಿಂಗಳಲ್ಲಿ ಸ್ವಲ್ಪ ಇವರಿಗೆ ಒಂದು ದ್ರವ್ಯ ಲಾಭ, ನಾನಾ ರೀತಿಯಲ್ಲಿ ಧನಾಗಮವಾಗ್ತಕ್ಕಂಥ ಅವಕಾಶ, ಉದ್ಯೋಗ ನೌಕರಿಗಳಲ್ಲಿ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು, ರಾಜಕೀಯವಾಗಿ ಸಾಮಾಜಿಕವಾಗಿ ನಿಮಗೆ ಸ್ವಲ್ಪ ಯಶಸ್ಸನ್ನು ಕಾಣುವಂಥದ್ದು, ವಾದ ವಿವಾದಗಳಲ್ಲಿ ಜಯವನ್ನು, ಮಿತ್ರ ಲಾಭವನ್ನು ಮತ್ತು ಮಿಥುನದಲ್ಲಿ ರವಿ ಇರೋದ್ರಿಂದ ನೌಕರಿಯಲ್ಲಿ ಸ್ವಲ್ಪ ತೊಂದರೆ ಆಗಿ ಶತ್ರು ಭಯ, ಕಲಹ, ಮನಸ್ತಾಪ, ರೋಗ ವೃದ್ಧಿ, ವಾಹನ ಸೌಖ್ಯ ಇವೆಲ್ಲವೂ ಆಗುವಂಥದ್ದಿದೆ. ಹಾಗೆಯೇ ಸ್ವಲ್ಪ ಬುಧನ ಒಂದು ಅನುಗ್ರಹದಿಂದಾಗಿ ಲೇಖಕರಿಗೆ ಏನು ಕವಿತೆಗಳು, ಕವನಗಳು, ಕಥೆ, ಕಾದಂಬರಿಗಳನ್ನು ಬರೀತಾರಲ್ಲ ಅವರುಗಳಿಗೆ, ಲೇಖಕರಿಗೆ ಅಂದರೆ ಕವಿಗಳಿಗೆ ಅನುಕೂಲ, ಗೊತ್ತಾಯ್ತಾ. ಮಾತುಗಾರಿಕೆಯ ಒಂದು ಪ್ರಭಾವ, ಆಮೇಲೆ ಸೃಜನದಲ್ಲಿ ಶ್ರೇಷ್ಠತೆ ಆಗ್ತಕ್ಕಂಥದ್ದು ಇದ್ದಾಗಿಯೂ ಸಹ, ಇಷ್ಟೆಲ್ಲ ಅನುಕೂಲ ಇದ್ದು ಸಹ ಏನೋ ಒಂದು ಅನೈತಿಕವಾದಂಥ ಸಂಗತಿಯಾಗಿ ಶತ್ರುಗಳ ಪ್ರಾಬಲ್ಯವನ್ನು ಹೊಂದತಕ್ಕಂಥದ್ದು. ಇದ್ರ ಜೊತೆಗೆ ನಿಮಗೆ ಮನಸ್ಸಿನ ವಿಕಾರ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಪ್ರಗತಿ ಆಗಿಯೂ ಸಹ ಸ್ವಲ್ಪ ಧನ ಸಂಚಯ ಮಾಡ್ತಕ್ಕಂಥದ್ದು ಇದೆ. ಮತ್ತು ಮಿಥುನ ಕರ್ಕಾಟಕ ರಾಶಿಯವರಿಗೂ ಸಹ ವಿವಾಹ ಯೋಗ ಇದೆ ಈ ತಿಂಗಳಲ್ಲಿ. ವಿದ್ಯೆಯಲ್ಲೂ ಸಹ ಯಶಸ್ಸು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ಎಲ್ಲ ಆದರೂ ಸಹ ಖರ್ಚು ಮಾತ್ರ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ.
ಗೊತ್ತಾಯ್ತಾ. ಮನೆಯಲ್ಲಿ ಪರವಾಗಿಲ್ಲ, ಸ್ತ್ರೀ ಸೌಖ್ಯ ಇದೆ, ಆದರೂ ಕೌಟುಂಬಿಕವಾಗಿ ಕಲಹ. ಸ್ತ್ರೀ ಸೌಖ್ಯ ಇದ್ದರೂ ಸಹ ಕೌಟುಂಬಿಕವಾಗಿ ಕಲಹ, ಜೊತೆಗೆ ಏನೋ ಒಂದು ರೀತಿಯ ಒಂದು ಅನಾರೋಗ್ಯ. ಗೊತ್ತಾಯ್ತಾ. ಮಾಸದ ಮಧ್ಯದಲ್ಲಿ ಸ್ವಲ್ಪ ಅನುಕೂಲಗಳು ಆಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗಿ ಬದಲಾವಣೆ ಆಗ್ತಕ್ಕಂಥದ್ದು, ಆಮೇಲೆ ನಿಂತು ಹೋಗಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು, ಜನಾನುಕೂಲತೆಯನ್ನು ಪಡಿತಕ್ಕಂಥದ್ದು, ತೀರ್ಥಯಾತ್ರೆ ಯೋಗ, ಸ್ವಜನ ಶತ್ರು, ಮಾಸಾಂತ್ಯದಲ್ಲಿ ಅನೇಕ ಪ್ರಕಾರದಂಥ ಸಂಕಟ, ದ್ರವ್ಯಹಾನಿ, ಕಳ್ಳತನದ ಭೀತಿ, ಬುದ್ಧಿನಾಶ. ಗೊತ್ತಾಯ್ತಾ. ತುಂಬ ಒತ್ತಡಗಳಿಗೆ ಸಿಕ್ಕಿ ನಿಮ್ಮ ಬುದ್ಧಿಗೆ ಸ್ವಲ್ಪ ಮಂಕು ಬಡ್ದಾಗೆ ಆಗ್ತಕ್ಕಂಥದ್ದು, ಮಾನಹಾನಿ ಆಗ್ತಕ್ಕಂಥದ್ದು, ಸರ್ಕಾರ ಮತ್ತು ಸಮಾಜದಿಂದ ನಿಮಗೆ ಪ್ರತಿಕೂಲವಾದಂಥ ಒಂದು ಸಂಗತಿಗಳು ನಡೀತಕ್ಕಂಥದ್ದು, ಇವೆಲ್ಲವೂ ನಡೀತದೆ. ಸೊ ಕರ್ಕಾಟಕ ರಾಶಿಯವರ ಈ 2024ನೇ ಇಸ್ವಿ ಜೂನ್ ತಿಂಗಳ ಮಾಸ ಭವಿಷ್ಯ ಇಲ್ಲಿಗೆ ಮುಗಿಸ್ತಾ ಇದೆ. ನಾನು 24ನೇ ಇಸ್ವಿ ಜೂನ್ ತಿಂಗಳ ಮಾಸ ಫಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರ ಈ ತಿಂಗಳದ ಫಲ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹಿನ್ನಡೆ, ಪ್ರಾರಂಭದಲ್ಲೇ ಹಿನ್ನಡೆ, ನೌಕರಿಯೊಳಗೆ ತೊಂದರೆ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಹಾನಿ, ಶತ್ರುಭಯ, ದುಡ್ಡಿನ ಚಿಂತೆ, ದ್ರವ್ಯ ಚಿಂತೆ, ಕಲಹ, ಜಗಳ, ಇವ್ರ ಜೊತೆ ಎಲ್ಲ ಜಗಳ ಮಾಡ್ಕೊಳ್ತಕ್ಕಂಥದ್ದು, ಮನಸ್ತಾಪ, ರೋಗ ವೃದ್ಧಿ. ಆಗಿದ್ದಾಗ್ಯೂ ಸಹ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪ್ರವಾಸವನ್ನು ಮಾಡ್ಕೊಂಡು ಬರೋದು, ಅದೇ ನೆಪದಲ್ಲಿ ಪರರಿಗೆ ಸಹಾಯ ಎಲ್ಲ ಮಾಡ್ತಿರ್ತೀರ. ಆದರೂ ನಿಮ್ಮ ಮನಸ್ಸಿನಲ್ಲಿ ಚಂಚಲತೆ ಅನ್ನೋದು ಹಾಗೇ ಇರ್ತದೆ. ಅವಿಶ್ರಾಂತವಾಗಿ ಓಡಾಡ್ತಕ್ಕಂಥದ್ದು ಇರ್ತದೆ. ಗೊತ್ತಾಯ್ತಾ. ಉಷ್ಣ ಮತ್ತು ಪಿತ್ತ ವಿಕಾರಗಳು ಜಾಸ್ತಿ ಆಗಿರ್ತದೆ. ದ್ರವ್ಯ ಚಿಂತೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಶತ್ರುಗಳಲ್ಲಿ ವ್ಯಾಜ್ಯ ಮಾಡ್ತಿರ್ತೀರಲ್ಲ, ಅದರಲ್ಲಿ ಸ್ವಲ್ಪ ಜಯ ಸಿಗ್ತಕ್ಕಂಥದ್ದು. ಸ್ತ್ರೀ ಮತ್ತು ಪುತ್ರ ಸೌಖ್ಯ ನಿಮಗಿದೆ ಕುಟುಂಬದಲ್ಲಿ. ಆಮೇಲೆ ನಿಮಗೂ ಸಹ ಸ್ವಲ್ಪ ಮಧ್ಯದಲ್ಲಿ ಆರೋಗ್ಯ ಒಂದು ರೀತಿ ಸುಧಾರಣೆ ಆಗ್ತಕ್ಕಂಥದ್ದು. ಹರ್ಷದಾಯಕವಾದಂಥ ವಾರ್ತೆಗಳನ್ನು ನೀವು ಕೇಳ್ತಕ್ಕಂಥದ್ದು, ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು. ಆಮೇಲೆ ಈ ಕಥೆ ಕಾದಂಬರಿಗಳನ್ನು ಬರೆಯೋರಿಗೆ ಸ್ವಲ್ಪ ಪ್ರಗತಿ ಆಗ್ತಕ್ಕಂಥದ್ದು, ಸ್ವಲ್ಪ ಧನ ಸಂಗ್ರಹ ಮಾಡ್ತಕ್ಕಂಥ ಒಂದು ಅವಕಾಶ. ಹಾಗೆಲ್ಲ ಇದ್ದಾಗ್ಯೂ ಸಹ ಸ್ವಲ್ಪ ನೀವು ಪರಾವಲಂಬನವನ್ನು ಮಾಡಬೇಕಾಗ್ತದೆ. ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬೇರೆಯವರನ್ನು ಅವಲಂಬಿಸಬೇಕಾಗ್ತದೆ. ವಿಪತ್ತುಗಳು ಬಂದು ಒದಗುವಂಥದ್ದು, ಶತ್ರುಗಳಿಂದ ಭಯವಾಗ್ತಕ್ಕಂಥದ್ದು, ಮಾನಸಿಕ ಕ್ಲೇಶವಾಗ್ತಕ್ಕಂಥದ್ದು, ಅಧಿಕವಾಗಿ ಖರ್ಚಾಗ್ತಕ್ಕಂಥದ್ದು ಇದ್ದಾಗ್ಯೂ ಸಹ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಒಂದು ಶುಭ ಕಾರ್ಯವಾಗ್ತಕ್ಕಂಥದ್ದು ಇದೆ. ಇದರಿಂದಾಗಿ ನಿಮಗೆ ಕೀರ್ತಿಕಾರಕವಾದಂಥ ಒಂದು ಘಟನೆ ನಡೆಯುವಂಥದ್ದು. ಸೊ ಇಲ್ಲಿ ವಾಹನ ಸೌಖ್ಯ ಇರ್ತದೆ, ಜೊತೆಗೆ ಹೊಲ ಮನೆಯನ್ನು ಕೊಂಡ್ಕೊಳ್ತಕ್ಕಂಥ ಅವಕಾಶ ಇದೆ. ಅಥವಾ ಇದ್ದರೆ ಈಗಾಗಲೇ ಇದ್ದರೆ ಅದರಿಂದ ನಿಮಗೆ ಸುಖವನ್ನು ಪಡಿತಕ್ಕಂಥದ್ದು ಅಥವಾ ಲಾಭವನ್ನು ಪಡೆಯುವಂಥದ್ದಿದೆ. ಆಮೇಲೆ ಕೊನೆಯಲ್ಲಿ ತಿಂಗಳ ಕೊನೆಯಲ್ಲಿ ಉದ್ಯೋಗದಲ್ಲಿ ಒಂದು ಸ್ಥಿರತೆ, ಮಿತ್ರ ಪ್ರೇಮವನ್ನು ಪಡೆತಕ್ಕಂಥದ್ದು, ವಾದ ವಿವಾದಗಳಲ್ಲಿ ಜಯವನ್ನು ಪಡಿತಕ್ಕಂಥದ್ದು ಎಲ್ಲ ನಡೀತದೆ. ಇದರ ಮಧ್ಯೇನೂ ಅಲ್ಪ ಸ್ವಲ್ಪ ಎಲ್ಲೋ ಗೊತ್ತಿಲ್ಲದಾಗೆ ಒಂದು ಅನೈತಿಕವಾದಂಥ ಘಟನೆ ನಡೀತಕ್ಕಂಥದ್ದಾಗ್ತದೆ. ಗೊತ್ತಾಯ್ತಾ. ಸತ್ಕರ್ಮಗಳಾಗ್ತಕ್ಕಂಥದ್ದು. ಆಮೇಲೆ ಕೊನೆಯಲ್ಲಿ ಆಕಸ್ಮಿಕವಾಗಿ ಒಬ್ಬ ಸ್ತ್ರೀಯರಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಧನ ಲಾಭ ಆಗ್ತಕ್ಕಂಥದ್ದು, ಮಾನ ಸನ್ಮಾನಗಳಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ವ್ಯಾಜ್ಯದಲ್ಲಿ ಜಯವನ್ನು ಪಡಿತಕ್ಕಂಥದ್ದು ಆಗ್ಬೋದು. ತಿಂಗಳ ಕೊನೆಯಲ್ಲಿ ಏನೋ ಒಂದು ಸಣ್ಣ ಪ್ರವಾಸ, ತೀರ್ಥಯಾತ್ರೆ ಮಾಡ್ಕೊಂಡು ಬಂದು ಸ್ವಜನ ಶತ್ರುಗಳನ್ನು ಮಾಡಿಕೊಂಡು ಕೌಟುಂಬಿಕ ವಿರಸ ಮಾಡಿಕೊಂಡು, ಗೊತ್ತಾಯ್ತಾ, ಮನೆ ಹೆಂಗಸರ ಜೊತೆಯಲ್ಲಿ ನೀವು ಜಗಳ ಮಾಡ್ಕೊಳ್ತೀರ. ಸ್ತ್ರೀ ಪೀಡೆನೂ ಸಹ ನಿಮಗೆ ಉಂಟಾಗಬಹುದು. ಇದು 24ನೇ ಇಸ್ವಿ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನಡೀತಕ್ಕಂಥ ಮಾಸಫಲ. ನಿಮಗೆ 2024ನೇ ಇಸ್ವಿ ಜೂನ್ ತಿಂಗಳ ಮಾಸಫಲವನ್ನು ಕನ್ಯಾ ರಾಶಿಯವರಿಗೆ ಹೇಳ್ತಾ ಇದ್ದೀನಿ. ಕನ್ಯಾ ರಾಶಿಯವರ ಮಾಸಫಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧಾರ್ಮಿಕ ವಿಚಾರದಲ್ಲಿ ಸದ್ಭಾವನೆ, ಸ್ಥಳಾಂತರವಾಗ್ತಕ್ಕಂಥದ್ದು, ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು, ಚಿಂತೆ, ಆತುರ, ಓಡಾಟ, ಅಧಿಕಾರ ಪ್ರಾಪ್ತಿ, ಶ್ರೀಮಂತರ ಸ್ನೇಹ, ದ್ರವ್ಯ ಲಾಭ, ಉತ್ತಮ ಆರೋಗ್ಯ, ರಾಜಕೀಯ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಯಶಸ್ಸು, ವಾದ ವಿವಾದಗಳಲ್ಲಿ ಜಯ, ಮಿತ್ರ ಲಾಭ ಇವೆಲ್ಲವೂ ಇರ್ತದೆ. ಆದರೂ ಸಹ ಎಲ್ಲೋ ಒಂದು ಕಡೆ ಶತ್ರುಭಯ, ಶತ್ರುಗಳಿಂದ ನಿಮಗೆ ಏನೋ ಒಂದು ತೊಂದರೆ ಆಗ್ಬೋದು ಅನ್ನತಕ್ಕಂಥ ಒಂದು ಮುನ್ನೆಚ್ಚರಿಕೆಯ ಒಂದು ಭಯ ನಿಮಗಿರ್ತದೆ. ಹಾಗೆಯೇ ಸಣ್ಣ ಪುಟ್ಟ ಜಗಳಗಳು ಸಹ ಆಗ್ಬೋದು, ಕಲಹ ಆಗ್ಬೋದು, ಮನಸ್ತಾಪ ಆಗ್ಬೋದು. ಅದರಿಂದ ನಿಮಗೆ ಆರೋಗ್ಯ ಕೆಡಿಸ್ಕೊಳ್ಬೋದು. ಇವೆಲ್ಲ ಅವಕಾಶಗಳು ಇದೆ. ಗೊತ್ತಾಯ್ತಾ.
ಹಾಗೆಯೇ ಬುಧಗ್ರಹದಿಂದಾಗಿ ನಿಮಗೆ ಅಸ್ಥಿರತೆ, ಚಂಚಲತೆ, ಕಲಹ ಇದು ನಡೆದರೂ ಸಹ ಮಧ್ಯದಲ್ಲಿ ನಿಮಗೆ ವಾಹನವನ್ನು ಕೊಂಡುಕೊಳ್ತಕ್ಕಂಥ ಅಥವಾ ವಾಹನ ಸೌಖ್ಯವನ್ನು ಪಡೀತಕ್ಕಂಥ ಅನುಕೂಲ ಆಗ್ತದೆ. ಉದ್ಯೋಗದಲ್ಲೂ ಅನುಕೂಲವಾಗ್ತಕ್ಕಂಥದ್ದು, ಅಲ್ಪ ಸ್ವಲ್ಪ ದುಡ್ಡು ಧನ ಸಂಗ್ರಹ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಬೆಲೆ ಉಳ್ತಕ್ಕಂಥ ವಸ್ತುವನ್ನು ಕೊಂಡುಕೊಳ್ತಕ್ಕಂಥದ್ದು ಗೊತ್ತಾಯ್ತಾ ಮಾಡಿಕೊಳ್ತಕ್ಕಂಥದ್ದಾಗ್ತದೆ. ಸೊ ಲೇಖಕರಿಗೆ ಅಂದರೆ ಕಥೆ ಕಾದಂಬರಿ ಬರೆಯೋರಿಗೆ ಅನುಕೂಲ, ಸೃಜನ ಶ್ರೇಷ್ಠತೆಯಲ್ಲಿ ನಡೀತಕ್ಕಂಥದ್ದು. ಅದೇ ರೀತಿ ಶುಕ್ರನಿಂದ ನಿಮಗೆ ಕೆಲವು ಅನೈತಿಕ ಸಂಗತಿಗಳು ಆಗ್ತಕ್ಕಂಥ ಅವಕಾಶ ಇದೆ. ಶತ್ರು ಪ್ರಾಬಲ್ಯ, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿದರೂ ಸಹ ಗೊತ್ತಾಯ್ತಾ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯವಾಗ್ತಕ್ಕಂಥದ್ದು, ವಿವಾಹ ಯೋಗನೂ ಸಹ ಇದೆ ಕನ್ಯಾ ರಾಶಿಯವರಿಗೆ. ಭಾಗ್ಯೋದಯವಾಗ್ತಕ್ಕಂಥ ಕಾಲ ಇದು. ಕೆಲಸಗಳು ಕೌಟುಂಬಿಕವಾಗಿ ಸೌಖ್ಯ, ವಾಹನ ಪ್ರಾಪ್ತಿ, ಸ್ತ್ರೀಯರಿಂದ ಲಾಭ ಎಲ್ಲ ನಡೀತದೆ. ಮಾಸ ಮಧ್ಯದಲ್ಲಿ ಕಾರ್ಯದಲ್ಲಿ ಯಶಸ್ಸು, ದ್ರವ್ಯ ಲಾಭ, ಶಕ್ತಿ, ಶತ್ರುನಾಶ, ಅಲ್ಪ ಪ್ರವಾಸ. ಆದರೂ ಏನೋ ಒಂಥರ ಒಂದು ಉದ್ವಿಗ್ನತೆ ಮನಸ್ಸಿನಲ್ಲಿ, ಏನೋ ಒಂದು ಥರ ದುಗುಡ, ಅನಾವಶ್ಯಕವಾದಂಥ ಖರ್ಚು, ಮತ್ತು ಈ ಸಂದರ್ಭದಲ್ಲಿ ಕೆಲವು ಗುಪ್ತ ಶತ್ರುಗಳ ನಿರ್ಮಾಣ ನಿಮಗೆ ಆಗ್ತಕ್ಕಂಥದ್ದು. ನಿಮಗೆ ಗೊತ್ತಿದ್ದಾಗೇನೆ ಸಹ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಮಾಸಾಂತ್ಯದಲ್ಲಿ ನಿಮಗೆ ನೌಕರಿನಲ್ಲಿ ಪ್ರಗತಿ ಸಿಗ್ಬೋದು. ಗೊತ್ತಾಯ್ತಾ ತಡೆ ಹಿಡಿದಿರ್ತಕ್ಕಂಥ ಕೆಲಸಗಳನ್ನು ಪ್ರಗತಿ ಆಗ್ತಕ್ಕಂಥದ್ದು, ಜನಾನುಕೂಲತೆ ಸಿಗ್ತಕ್ಕಂಥದ್ದು ಇವೆಲ್ಲವೂ ನಡೀತದೆ. ಇದು ಕನ್ಯಾ ರಾಶಿಯವರಿಗೆ 2024 ಇಸ್ವಿ ಜೂನ್ ತಿಂಗಳಲ್ಲಿ ನಡೀತಕ್ಕಂಥ ಫಲ. ವೀಕ್ಷಕರೇ, ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.